ವಿಚಾರ ಇಷ್ಟು ದಿನ ತಣ್ಣಗಾಗಿತ್ತು. ಯಾವುದು ತುಮಕೂರು ಜಿಲ್ಲೆಯ ಲಿಂಕಿಂಗ್ ಕೆನಾಲ್ ಆತಂಕ ಇದೀಗ ತಣ್ಣಗಾಗಿತ್ತು, ಮತ್ತೆ ಶುರುವಾಗ್ತಾ ಇದೆ. ಸಚಿವ ಸಂಪುಟದಲ್ಲೇ ಈ ಕೆನಾಲ್ಗೆ ಅನುಮೋದನೆ ಸಿಕ್ಕಿರೋದು ಜಿಲ್ಲೆಯ ಜನರ ನಿದ್ದೆಗೆಡಿಸ್ತಾ ಇದೆಯಂತೆ. ಯಾಕೆ, ಏನ್ ಸಮಸ್ಯೆ ನೋಡ್ತಾ ಹೋಗೋಣ. ತುಮಕೂರು ಜನತೆಗೆ ಹೇಮಾವತಿ ಆತಂಕ. ಹೇಮಾವತಿಯನ್ನ ರಾಮನಗರಕ್ಕೆ ಕೊಂಡೊಯ್ಯಲು ಪ್ಲಾನ್. ತುಮಕೂರು ಜಿಲ್ಲೆಯ ಜನತೆಗೆ ಪಿಡಂಭೂತದಂತೆ ಕಾಡ್ತಾ ಇದ್ದ ಲಿಂಕಿಂಗ್ ಕೆನಾಲ್ ಆತಂಕ ಮತ್ತೆ ಕಾಡ್ತಾ ಇದೆ. ತುಮಕೂರು ಜಿಲ್ಲೆಗೆ ಹರಿಯುವ ಹೇಮಾವತಿ ನೀರನ್ನ ಕುಣಿಗಲ್ಗೆ ಹರಿಸುವುದೇ ಲಿಂಕಿಂಗ್ ಕೆನಾಲ್ ಯೋಜನೆ. ಹೇಮಾವತಿ ಕೇವಲ ಕುಣಿಗಲ್ಗೆ ಹರಿದ್ರೆ ತೊಂದರೆ ಇಲ್ಲ, ಕುಣಿಗಲ್ಗೆ ಹರಿಯುವ ನೆಪದಲ್ಲಿ ರಾಮನಗರ ಜಿಲ್ಲೆಗೆ ಹರಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಈ ಕೆನಾಲ್ ಹಿಂದೆ ಡಿಸಿಎಂ ಶಿವಕುಮಾರ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಸಚಿವ ಸಂಪುಟದಲ್ಲಿ ಈ ಕೆನಾಲ್ಗೆ ಅನುಮೋದನೆ ದೊರೆತಿದೆ ಅಂತ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಿ ಪರಮೇಶ್ವರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ರಾಮನಗರ ಜಿಲ್ಲೆಗೆ ನೀರು ಹರಿಸೋದಿಲ್ಲ ಎನ್ನುವ ಭರವಸೆ ಇದೆ ಅಂತ ಹೇಳಿದ್ದಾರೆ. ನೋಡಿ, ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ, ಆ ಇಲಾಖೆ ಅನುಷ್ಠಾನ ಮಾಡಬೇಕು, ಅದು ಅವ್ರಿಗೆ ಬಿಟ್ಟು. ಯಾರನ್ನು ನಾನು ಇಲ್ಲಿ ತನಕ ಬಲಿ ಮಾಡಿಲ್ಲ, ಯಾರನ್ನು ನಾನು ಬಲಿ ಮಾಡಿಲ್ಲ, ಅದಕ್ಕೆ ಉಲ್ಟಾ ರಕ್ಷಣೆ ಮಾಡಿದ್ದೀನಿ. ಏನಾಗೋದಿಲ್ಲ, ಯಾವುದು ಏನು ತೊಂದರೆ ಆಗಲ್ಲ. ಒಂದು ನೀರು ಒಂದು ಚೂರು ಕೂಡ ಈ ಕಡೆ ಆ ಕಡೆ ಹೋಗಲ್ಲ. ಇನ್ನು ತುಮಕೂರಿಗೆ ಗುರೂರು ಡ್ಯಾಂನಿಂದ ಸುಮಾರು 24 ಟಿಎಂಸಿ ನೀರು ಹರಿಬೇಕು. ಅದು ಪರಿಪೂರ್ಣವಾಗಿ ಸರಿಯಲ್ಲ. ಹಾಗಾಗಿ ಕೃಷಿ ಸೇರಿದಂತೆ ಕುಡಿಯುವ ನೀರಿಗೂ ಅಭಾವ ಉಂಟಾಗಿದೆ. ಈ ನಡುವೆ ಗುಬ್ಬಿ ತಾಲೂಕಿನಿಂದ ಹೇಮಾವತಿ ನಾಲೆಗೆ ಇನ್ನೊಂದು ಲಿಂಕಿಂಗ್ ನಾಲೆ ಮಾಡಿ ಕುಣಿಗಲ್ಗೆ ನೀರು ಹರಿಸೋದು ಯೋಜನೆಯಾಗಿದೆ. ಕುಣಿಗಲ್ನಿಂದ ರಾಮನಗರ ಜಿಲ್ಲೆಗೆ ಇದೇ ಲಿಂಕಿಂಗ್ ಕೆನಾಲ್ ವಿಸ್ತರಿಸೋದು ಇದರ ಒಳ ಮರ್ಮ ಎನ್ನಲಾಗ್ತಾ ಇದೆ. ಮೊದಲೇ ನೀರಿನ ಅಭಾವ ಇರುವ ತುಮಕೂರಿಗೆ ಈ ಯೋಜನೆ ಶಾಪವಾಗಿದೆ. ಆದರೆ ಸಚಿವ ರಾಜಣ್ಣ ಈ ವಿಚಾರ ನಮಗೆ ಗೊತ್ತೇ ಇಲ್ಲ ಅಂತ ನುಣುಚಿಕೊಂಡಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಸಚಿವ ಸಂಪುಟದ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ವ್ಯಕ್ತಪಡಿಸಿರ್ತಕ್ಕಂಥ ಇದರಲ್ಲಿ ನೋಡೋಣ ಮುಂದೆ ಏನು ಅಂತ. ಜಿಲ್ಲೆಗೆ ತೊಂದರೆ ಆಗಲ್ಲ ಹೇಳಿದ್ದೇನೆ, ಅವ್ರು ಹೇಳಿದಾರೆ. ಎಲ್ಲೆಲ್ಲಿ ಹೇಮಾವತಿ ಚಾನಲ್ ನಿಟ್ಟೂರಿಂದ ಮುಂದಕ್ಕೆ ಬಂದಿರೋ ಪಟ್ಟಣಗಳಿದ್ದಾವೆ, ಅಲ್ಲಿಗೆಲ್ಲ ಕುಡಿಯೋ ನೀರಿಗೆ ಅನಾನುಕೂಲ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಏನಿದೆ. ಅದು 75,000 ಮಾಡೋದು ನಿಟ್ಟೂರ್ತಾವಲ್ಲ ಕನ್ನಡಿಯಪ್ಪ. ಇನ್ನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಈ ಯೋಜನೆಗೆ ಅನುಮೋದನೆ ಸಿಕ್ಕಿತ್ತು. ಆದರೆ ಬಳಿಕ ಬಂದಂತಹ ಬಿಜೆಪಿ ಸರ್ಕಾರ ಇದನ್ನ ರದ್ದುಪಡಿಸಿತ್ತು. ಇದರಿಂದ ಬಿಜೆಪಿಯ ಜನತೆ ನೆಮ್ಮದಿಯಿಂದ ಇದ್ರು. ಈಗ ಮತ್ತೆ ಲಿಂಕಿಂಗ್ ಕೆನಾಲ್ ಸುದ್ದಿ ಮುನ್ನೆಲೆಗೆ ಬಂದಿದ್ದು ಜನರ ನಿದ್ದೆಗೆಡಿಸಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.